ಆತ್ಮೀಯ H16 ನ್ಯೂಸ್ ವೀಕ್ಷಕರೇ, ನಾನು ನಿಮ್ಮವ ಆಯೋಗ ಮಲ್ಲಪ್ಪ ಜೋತಾವ. ಈಗಾಗಲೇ ತಮ್ಮೊಂದಿಗೆ ಸಹಕಾರ ಕ್ಷೇತ್ರದ ಬಗ್ಗೆ ಒಂದಿಷ್ಟು ಚರ್ಚೆ ಮಾಡಿದ್ದೆ ಹಿಂದಿನ ಎಪಿಸೋಡ್ದಲ್ಲೇ. ಅದರಲ್ಲೂ BDCC ಬ್ಯಾಂಕ್ ಇದ್ದಿದ್ದು ಈ ದಿಶೆಯಲ್ಲಿ ಯಾಕೆ ವಿಚಾರ ಮಾಡಬಾರ್ದು ಅಂತೇಳಿ ಅದನ್ನು ಇವತ್ತು ನಮ್ಮ ಅಮಿತ್ ಶಾ ಅವರು ಇದ್ದವರು, ನಿಮಗೆ ಗೊತ್ತದೆ, ಇವರು ವಿಶೇಷವಾಗಿ ಸಹಕಾರಿ ಮಿನಿಸ್ಟರ್ ಅವರು ರಾಷ್ಟ್ರ ಮಟ್ಟದಲ್ಲ. ಅವರು ಒಂದಿಷ್ಟೇನೋ ಆಲೋಚನೆ ಯೋಚನೆ ಮಾಡ್ತಾ ಇದ್ದಾರೆ. ಅದರಲ್ಲೂ ಮುಖ್ಯವಾಗಿ ನಿಮಗೆ ಯಾರು ಹೇಳಿದಂಗೆ ಕೃಷಿ ಪತ್ತಿನ ಬ್ಯಾಂಕ್ಗಳು, ಸಹಕಾರ ತತ್ವದ ಮೇಲೆ ಕೃಷಿ ಪತ್ತಿನ ಬ್ಯಾಂಕ್ಗಳನ್ನ ತಯಾರು ಮಾಡಿಕೊಂಡು ಆ ಸಂಘಗಳ ಮೂಲಕ ನಮ್ಮಲ್ಲಿ ಇಂಪ್ರೂವ್ಮೆಂಟ್ ಮಾಡಲಿಕ್ಕೆ ಸಾಧ್ಯ. ಇನ್ನೂ 26 ಇನ್ನೂ 2 ಲಕ್ಷ ಕೃಷಿ ಪತ್ತಿನ ಸಂಘಗಳನ್ನು ಸ್ಥಾಪಿಸಿಕೊಂಡ ಆ ಮೂಲಕ ಈ ಒಂದು ಗ್ರಾಮೀಣ ವಲಯದ ಅರ್ಥವ್ಯವಸ್ಥೆಯನ್ನು ಹೆಚ್ಚು ಮಾಡಬೇಕು ಅನ್ನೋಂಥ ಒಂದು ವಿಚಾರವನ್ನು ಪ್ರತಿಪಾದಿಸ್ತಾ ಇದ್ದಾರೆ. ನಿಜವಾಗಿಯೂ ಇದು ಬೇಕಾದಂಥ ವಿಷಯ ಆಗಲೇಬೇಕಾದಂಥದ್ದು. ಅದರಲ್ಲೂ ಪ್ರತಿ ಗ್ರಾಮ ಪಂಚಾಯತಿಗೆ ಒಂದಾದರೂ ಏನಪ್ಪ ಅಂತಂದ್ರೆ ಕೃಷಿ ಪತ್ತಿನ ಸಹಕಾರ ಸಂಘ ಇರಬೇಕು ಅನ್ನುವಂಥ ಮಾತು. ಹೌದು, ಇರಬೇಕಾಗಿತ್ತು. ಒಂದಲ್ಲ ಎರಡಾದರೂ ಅಡ್ಡಿ ಇಲ್ಲ. ಯಾಕಂದರೆ ನಮ್ಮ ಗ್ರಾಮೀಣ ವಲಯದ ರೈತರ ಬದುಕಲ್ಲಿ ಇದ್ದದ ಅತ್ಯಂತ ಸಮೀಪದ ಅದರೊಂದಿಗೆ ಅವ್ರು ಬದುಕ್ತಾ ಇರ್ತಾರೆ. ಈಗಾಗಲೇ ಕೃಷಿ ಪತ್ತಿನ ಬ್ಯಾಂಕ್ಗಳು ರೈತರಿಗೆ ಸಾಲ ಕೊಡೋದು, ಸಣ್ಣ ಸಾಲ ಕೊಡೋದು, ಲಾಂಗ್ ಟರ್ಮ್ ಸಾಲ ಕೊಡೋದು ಎಲ್ಲ ಮಾಡ್ತಾಯಿದ್ದಾರೆ. ದುಡ್ಡಿನ ವ್ಯವಹಾರದ ಬ್ಯಾಂಕಿಂಗ್ ಸೆಕ್ಟರ್ದಲ್ಲಿ ಕೆಲಸ ಮಾಡ್ತಾಯಿದ್ದಾರೆ. ಇನ್ನೂ ಸ್ವಲ್ಪ ಹೆಚ್ಚಾಗಲಿ, ಏನು ಅಡ್ಡಿ ಇಲ್ಲ. ಯಾಕಂತಂದ್ರೆ ಎಷ್ಟು ಕಡಿಮೆ ಬಡ್ಡಿ ದರದ ದುಡ್ಡು ಆ ದುಡ್ಡಿಯವ್ರಿಗೆ ಸಿಗ್ತದೆ ಅಷ್ಟು ಅನುಕೂಲ ಆಗ್ತದೆ ಇವತ್ತಿನ ವ್ಯವಸ್ಥೆ ಒಳಗೆ. ಭಾಳ ಪ್ರಮುಖವಾಗಿ ಮಾತದು. ಆದ್ರೆ ಈ ಸಹಕಾರಿ ಸಂಘಗಳು, ಅದರಲ್ಲೂ ಕೃಷಿ ಪತ್ತಿನ ಸಹಕಾರ ಸಂಘಗಳು ಕೇವಲ ಇದು ಸಾಲ ಕೊಡೋದಕ್ಕೆ ಮತ್ತು ಮಾಡೋದಕ್ಕೆ ಅಷ್ಟೇ ಅಲ್ಲ, ಇನ್ನುಳಿದ ವಿಷಯಕ್ಕೂ ಕೆಲವೊಂದು ಕಡೆ ಒಂದಿಷ್ಟು ಗೊಬ್ಬರ ಹಂಚೋದಕ್ಕೋ ಮತ್ತದಕ್ಕೂ ಆಗೋದನ್ನು ನಾವು ನೋಡ್ತಾ ಇದ್ದೀವಿ. ಆದ್ರೆ ವಿಶೇಷವಾಗಿ ನಮ್ಮ ಏನಪ್ಪ ಅಂತಂದ್ರೆ ಈ ಶಾರ್ ಅವರು ಒಂದಿಷ್ಟು ವಿಚಾರಗಳನ್ನ ಇಲ್ಲಿ ಪ್ರತಿಪಾದನೆ ಮಾಡಿದ್ದಾರೆ. ಏನಂದ್ರೆ ದಿನನಿತ್ಯದ ಬದುಕಿಗೆ ಹೆಲ್ಪ್ ಆಗಬೇಕು ಕೃಷಿ ಪತ್ತಿನ ಬ್ಯಾಂಕ್ಗಳು. ಮತ್ತು ಪ್ರತಿಯೊಂದು ಏನಪ್ಪ ಅಂತಂದ್ರೆ ಈ ಗ್ರಾಮ ಪಂಚಾಯತ್ ಒಂದು ಇರಲೇಬೇಕಿದು ಅನ್ನುವಂಥ ಮಾತನ್ನು, ಅದರ ಮೂಲಕ ನಾವು ಅನೇಕ ವೈವಿಧ್ಯಮಯವಾದ ಉದ್ಯೋಗಗಳನ್ನು ಸ್ಟಾರ್ಟ್ ಮಾಡ್ಕೋಬೋದು ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಜೊತೆಗೆ ಇದರ ಮೂಲಕ ನಾವು ಏನಪ್ಪ ಅಂತಂದ್ರೆ ಮೊದಲದಾಗಿ ಸುಲಭ ಸಾಲ ಈಗಾಗಲೇ ಕೊಡ್ತಾ ಇದ್ದೀರಿ, ಸುಲಭವಾಗಿ ಇನ್ನಷ್ಟೆಲ್ಲ ಮುಟ್ಟಿಸ್ಬೇಕಾಗ್ತದೆ. ಸಾಲ ಅಂತ ಬೇಕು, ಯಾಕಂದ್ರೆ ಬಂಡವಾಳದ ಯಾವ ಉದ್ಯೋಗನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಭಾಳ ಒಳ್ಳೆಯ ವಿಷಯ. ಮುಂದೆ ಜನರು ನಿತ್ಯದ ಹಣಕಾಸಿನ ವಹಿವಾಟನ್ನು ಸಂಘದ ಮೂಲಕವೇ ನಡೆಸೋದು, ಅದು ಒಳ್ಳೆಯದೇನು. ಒಂದು ಯಾವುದೋ ನ್ಯಾಷನಲೈಸ್ ಬ್ಯಾಂಕಿಗೆ ಬಂದು ಅಲ್ಲಿ ಓಡಾಡೋಕ್ಕಿಂತಲೂ ಅಲ್ಲೇ ಲೋಕಲ್ ಇರ್ತದೆ. ಪ್ರತಿಯೊಂದು ಗ್ರಾಮ ಪಂಚಾಯತಿಗೆ ಅದು ಪ್ರತಿಯೊಂದು ಗ್ರಾಮಕ್ಕಂದ್ರೂ ಒಡ್ಡಿ ಇಲ್ಲ. ಈ ಕೃಷಿ ಪತ್ತಿನ ಬ್ಯಾಂಕ್ಗಳನ್ನು ಮಾಡಿಕೊಂಡು ಅಲ್ಲೇ ವ್ಯವಹಾರ ಅವ್ರ ರೈತರಿಗೆ ಆಗುವಂಥದ್ದು, ಅಲ್ಲಿ ಲೋಕಲ್ ಉದ್ಯೋಗಗಳು, ಕಂಬಾರಿಕೆ ಆಗಿರ್ಬೋದು, ಕುಂಬಾರಿಕೆ ಆಗಿರ್ಬೋದು, ನೇಕಾರಿಕೆ ಆಗಿರ್ಬೋದು, ಅದಕ್ಕೆ ಅನುಕೂಲ ಆಗುವಂಥ ಒಂದು ಆ ಹಳ್ಳಿಯಲ್ಲಿ ಇರ್ತಿರುವಂಥ ಜನರಿಗೆ ಸಾಲ ಕೊಟ್ಟು ಅಥವಾ ಅದನ್ನು ತೆಗೆದುಕೊಳ್ಳುವಂಥ ಒಂದು ಸಾಲದ ವ್ಯವಸ್ಥೆ ಮಾಡುವಂಥದ್ದು. ಅದರ ಮೂಲಕ ಏನಾಗಿದೆಪ್ಪ ಅಂದ್ರೆ ಸಹಜವಾಗಿ ದುಡ್ಡು ಸಿಕ್ಕೊಳ್ಳ ಸ್ವಲ್ಪ ಮನುಷ್ಯ ವರ್ಕ್ ಮಾಡ್ತಾನೆ. ಅದರಲ್ಲೇ ಹೊಲಕ್ಕೆ ಗೊಬ್ಬರ ಹಾಕೋದಾಗಿರ್ಬೋದು, ಮತ್ತೇನೋ ಆಗಿರ್ಬೋದು, ಅದರ ರೀತಿಯಲ್ಲಿ ಮತ್ತೆ ಅಲ್ಲಿ ಕೈಗಾರಿಕೆಗಳು ಬೆಳೆಸಲಿಕ್ಕೂ ಅನುಕೂಲ ಆಗ್ತಾ ಇರ್ತಾವೆ. ಅದು ಹೇಳಿ ನಿಮಗೆ ಕುಂಬಾರಿಗೆ ಬಡಿಗೆತನ ಇವೆಲ್ಲ ಉದ್ಯೋಗ ಬೆಳೆಸಲಿಕ್ಕೆ ಅಲ್ಲಿ ಲೋಕಲ್ದವ್ರಿಗೆ ಕಡಿಮೆ ಬಡ್ಡಿ ದರದಲ್ಲಿ ದುಡ್ಡನ್ನು ಕೊಟ್ಟರೆ ಅವರು ಅಲ್ಲಿ ಆ ಉತ್ಪನ್ನ ತಯಾರು ಮಾಡಿ ಅಲ್ಲಿ ಹಳ್ಳಿಗಳಿಗೆ ಹಂಚುವಂಥ ಒಂದು ವ್ಯವಸ್ಥೆ ಬೆಳೆಸೋದು. ಇದು ಒಂದು ಮತ್ತೇನಪ್ಪ ಅಂದ್ರೆ ಮತ್ತೆ ಎಂಟ್ರಿ ಇಂಥ ಗ್ರಾಮೀಣ ವ್ಯವಸ್ಥೆಯಲ್ಲಿ ಒಳಗೆ ಹೋಗೋದು ಒಂದು ದಾರಿ ಆಗ್ತದೆ. ಮುಂದೆ ಕೃಷಿ ಆದಾಯ ಹೆಚ್ಚು ಮಾಡಿಸೋ ಜೊತೆಗೆ ಗುಡಿ ಕೈಗಾರಿಕೆಗಳು, ಸಣ್ಣ ಕೈಗಾರಿಕೆ, ಹಾಲು ಉತ್ಪಾದಕ ಮಂಡಳಿಗಳು, ಮೀನುಗಾರಿಕೆ ಸಹಕಾರ ಸಂಘಗಳನ್ನು, ಹಿಂಗೆ ಬೇರೆ ಬೇರೆ ಅಲ್ಲಿ ಉದ್ಯೋಗಗಳು ಯಾವುದೋ ಅದನ್ನು ಮಾಡೋಣ ಅಂತ ಮಾತನ್ನು ಹೇಳ್ತಾ ಇದ್ದಾರೆ. ಜೊತೆಗೆ ಇದ್ರ ಜೊತೆಗೆ ನಾವು ಈಗಾಗಲೇ ಒಂದಿಷ್ಟು ಪ್ರತಿಪಾದನೆ ಮಾಡಿದ ವಿಷಯವೂ ಬಂದದಿಲ್ಲ. ಏನಪ್ಪ ಅಂತಂದ್ರೆ ಆ ಒಂದು ಮಾರಾಟದ ವ್ಯವಸ್ಥೆ ಮಾಡುವಂಥದ್ದು. ಮಾರಾಟ ವ್ಯವಸ್ಥೆ ಮಾಡೋದ್ರೆ ಏನಿದೆ ಅರ್ಥ, ಅದನ್ನು ಮಾಡಬೇಕು ಅನ್ನೋಂಥ ಒಂದು ದೂರದ ಒಂದು ಆಶೆ ಇಟ್ಕೊಂಡ್ರೆ ಇದು 2026 ಅನ್ನುವಂಥದ್ದು. ಅಂದ್ರೆ ಈ ನಮ್ಮ ಶಾರ್ ಅವರ ಆಶಯ ಏನಪ್ಪ ಅಂತಂದ್ರೆ ಒಟ್ಟಿನಲ್ಲಿ 6 ಧ್ಯೇಯಗಳು ಇಟ್ಕೊಂಡಿದ್ದಾರೆ. ಅಡಿಪಾಯವನ್ನು ಬಲಪಡಿಸೋದು. ಅಡಿಪಾಯ ಅಂದರೆ ಯಾವುದು? ಗ್ರಾಮೀಣ ಮಟ್ಟದ ಬದುಕಿನ ಗಟ್ಟಿ ಮಾಡೋದು, ಅವ್ರಿಗೆ ಉದ್ಯೋಗ ಒದಗಿಸುವಂಥ ಕೆಲಸ ಮಾಡುವಂಥದ್ದು. ಜೊತೆಗೆ ಚೈತನ್ಯವನ್ನು ಉತ್ತೇಜಿಸೋದು. ಚೈತನ್ಯದ ಶಕ್ತಿ ಹೆಚ್ಚು ಮಾಡಿಸುವಂಥದ್ದು, ಅನುಕೂಲ ಆಗುವಂಥದ್ದು ಮಾಡೋ ಜೊತೆಗೆ ಭವಿಷ್ಯಕ್ಕಾಗಿ ಸಂಘಗಳನ್ನು ಸಿದ್ಧಪಡಿಸೋದು. ಈ ಸಂಘಗಳನ್ನ ಭವಿಷ್ಯಕ್ಕಾಗಿ ಯಾವ ರೀತಿ ತಯಾರು ಮಾಡಬೇಕು ಅನ್ನೋಂಥದ್ದು. ಮುಂದೆ ಎಲ್ಲರೂ ಒಳಗೊಳ್ಳೋಕ್ಕೆ ಖಾತ್ರಿಪಡಿಸೋದು. ಆ ಹಳ್ಳಿಯಲ್ಲಿಯೇ ಪ್ರತಿಯೊಬ್ಬರಂದ್ರೆ ಆ ಬ್ಯಾಂಕ್ದಲ್ಲೇ ಅಥವಾ ಸಂಘದಲ್ಲೇ ಅವ್ರವ್ರು ತೊಡಗಿಸ್ಕೊಳ್ಳೋದು, ಒಳ್ಳೆಯ ವ್ಯವಹಾರ ಮಾಡ್ತಾ ಇರಬೇಕು. ಒಂದು ಹೊಸ ವಲಯಗಳಿಗೆ ವಿಸ್ತರಣೆ, ಸಹಕಾರ ಕ್ಷೇತ್ರ ಯುವ ಪೀಳಿಗೆ ಆಕರ್ಷಣೆ. ಹೌದು, ಎಲ್ಲ ಕರೆಕ್ಟ್ ಅದ, ಇದನ್ನು ಮಾಡ್ಬೇಕಂತ ಮಾಡಿದ್ರಿ. ಆದರೆ ಇವೆಲ್ಲ ಮಾಡಬೇಕಾದ್ರೆ ಕೇವಲ ಸಾಲ ಒಂದು ಕೊಡೋದಷ್ಟೇ ಅಲ್ಲ, ಇನ್ನೊಂದು ಮಾರ್ಕೆಟ್ ಮಾಡಬೇಕು ಅನ್ನೋದೆಲ್ಲ ಭಾಳ ಮಹತ್ವದ ಮತ್ತು ಒತ್ತಿ ಹೇಳಬೇಕಾಗಿದೆ.
ಈ ಒಂದು ವಿಷಯದಲ್ಲಿ. ಈಗಾಗಲೇ ಅದನ್ನು ಹಿಂದಿನ ಎಪಿಸೋಡ್ದಲ್ಲಿ ಹೇಳಿದ್ದೀನಿ ನಾನು, BDC ಬ್ಯಾಂಕ್ದವರು ಮಾರ್ಕೆಟಿಂಗ್ ಮಾಡೋದ್ರ ಕಡೆ ಮಾಡ್ಬೇಕು. ಅಂದರೆ ಹೆಂಗೆ ಮಾರ್ಕೆಟಿಂಗ್ ಮಾಡೋದು? ಈಗೇನು ರೈತಂದು ಏನಪ್ಪ ಮುಖ್ಯ, ಬೆಳೆ ಬರೋದು. ಬೆಳೆ ಬಂದ ತಕ್ಷಣ ಮೇನಪ್ಪ ಅಂದರೆ ಇಡೋದು. ನಾವೇನು ಮಾಡಿಬಿಡ್ತೇನಪ್ಪ ಅಂದ್ರೆ ನಮಗೆ ಇನ್ನು ಇಟ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು. ನಮ್ಮ ಪ್ರತಿಯೊಬ್ಬ ಕುಟುಂಬ 1 ಎಕರೆ 2 ಎಕರೆ ಸಣ್ಣ ರೈತ ಕುಟುಂಬಗಳು 1 ಎಕರೆ 2 ಎಕರೆ ಅರ್ಧ ಎಕರೆ 2 3 4 ಎಕರೆ ಇದ್ದಂಥ ರೈತರಿಗೆ ತಮ್ಮ ಮನೆಗಳು ಸಣ್ಣ ಗುಡಿಸ್ದಂಗೆ ಇರ್ತದೆ. 10 20 ಫೋಟೋ 50 ಫೋಟೋದು ಒಂದಿಷ್ಟು ಇರ್ತದೆ. ಅದರಲ್ಲಿ ಇವೆಲ್ಲ ಬೆಳೆದ ದವಸ ಧಾನ್ಯಗಳನ್ನ ಇಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಅದರಲ್ಲೂ ಕಾಯಿಪಲ್ಯ ಆಗಿರ್ಬೋದು ಮತ್ತು ಪದಾರ್ಥಗಳನ್ನ ಬೆಳೆಯೋದನ್ನು ಇಟ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ಅಲ್ಲಲ್ಲೇ ಈ ಒಂದು ಕೃಷಿ ಪತ್ತಿನ ಏನು ನೀವು ಮಾಡ್ತಾಯಿದ್ದೀರಿ, ಬ್ಯಾಂಕ್ಗಳಂತೇಳಿ ಸಂಘಗಳಂತೇಳಿ, ಆ ಸಂಘಗಳ ಮುಖಾಂತರನ ಅಲ್ಲಿ ಒಂದು ಗೋಡಾವಣೆ ಮಾಡಿಸುವಂಥದ್ದು ಭಾಳ ಸಲ ಹೇಳ್ತಾ ಇದ್ದೀನಿ ನಾನು. ಈ ಮಾತ್ರ ಬತ್ತಿ ಹೇಳ್ತಾ ಇದ್ದೀನಿ. ಆ ಗೋಡಾವಣೆ ಮಾಡಿಸಿ ಅಲ್ಲಿ ಡ್ರೈವ್ ನಮ್ಮಲ್ಲಿ ಸಾಕಷ್ಟು ಕಾಳುಗಳಿದ್ದಾವೆ. ಯಾವ ಬೇಳೆ ಕಾಳು ಇರ್ಬೋದು, ಗೋಧಿ ಇರ್ಬೋದು, ಅಕ್ಕಿ ಇರ್ಬೋದು, ಭತ್ತ ಇರ್ಬೋದು, ಮತ್ತು ಅವೆಲ್ಲ ಅದಕ್ಕೆ ಸಂಬಂಧಿಸಿದಂಥ ಮತ್ತು ಸೋಯಾಬೀನ್ ಇರ್ಬೋದು, ಎಲ್ಲನೂ ಒಂದು ಸಂಗ್ರಹ ಮಾಡಿಡುವಂಥದ್ದು. ಸಂಗ್ರಹಾಲಯ ಬೇಕು ಅಂದ್ರೆ ಗೋಡಾವಣೆಗಳು ಬೇಕಾಗ್ತದೆ. ಆ ಗೋಡಾವಣೆ ಪ್ರತಿ ಕೃಷಿ ಪತ್ತಿನ ಏನು ಸಂಘಗಳದಾವೆ ಅವ್ರ ಏರಿಯಾದಲ್ಲಿ ಮಾಡಿಕೊಟ್ರೆ ಆ ಹಳ್ಳಿಯ ಎಲ್ಲ ಬೆಳೆದ ಬೆಳೆ ಅಲ್ಲಿ ತಂದು ಸಂಗ್ರಹ ಮಾಡಿಡುವಂಥದ್ದು ಮಾಡಿದರೆ ಅದು ನಂತರದಲ್ಲಿ ಏನಾಗ್ತದಪ್ಪ, ಸಹಜವಾಗಿ ಅಲ್ಲಿಗೆ ಬಂದು ವ್ಯಾಪಾರಗಳು ತೊಗೊಳ್ಳುವಂಥ ವ್ಯವಸ್ಥೆ ಮಾಡಿಬಿಟ್ರೆ ಆ ಹಳ್ಳಿಯ ಅನೇಕ ಯುವಕರಿಗೆ ಉದ್ಯೋಗ ಆಗ್ತದೆ. ಉದ್ಯೋಗ ಆಗೋದ್ರಿಂದಾಗಿ ಅವ್ರು ಪಟ್ಟಣಗಳು ವಲಸೆ ಹೋಗೋದು ಮತ್ತೇನು ಮಾಡೋದು ತಪ್ಪು ಹೋಗಿಬಿಡ್ತದೆ. ಅದ್ರ ಜೊತೆಗೆ ನೀರಾವರಿ ವ್ಯವಸ್ಥೆ ಒಂದು ಮಾಡಿಕೊಟ್ಬಿಟ್ರೆ ಅವ್ರಿಗೆ ನೀರಾವರಿ ಮತ್ತು ಗೋಡಾವಣೆ ಮಾಡಿಕೊಟ್ರೆ ಆ ಹಳ್ಳಿನ ಒಂದು ಪಂಚಾಯತ್ ಇರ್ತದಲ್ಲ, ಪಂಚಾಯತಿ ಕಾರ್ಯಾಲಯ ಅದ್ರ ಬದಿ ಒಂದು ಗೋಡಾವಣೆ ಮಾಡಿಕೊಡ್ತಂದ್ರೆ ಪಂಚಾಯತಿ ಕಾರ್ಯಾಲಯ ಅಂದರೆ ಆ ಊರಿನ ಒಂದು ಏನಪ್ಪ ಎಲ್ಲ ವ್ಯವಹಾರಗಳು ಅಲ್ಲಿ ನಡೀತಾ ಇರ್ತಾವೆ. ಅವರ ಮೂಲಕ ಅಲ್ಲಿ ಉದ್ಯೋಗ ಸೃಷ್ಟಿ ಆಗ್ತವೆ. ಸೃಷ್ಟಿ ಆಗೋದ್ರ ಮೂಲಕ ಏನಾಗ್ತದಪ್ಪ, ಸಹಜವಾಗಿ ಮತ್ತು ಅಲ್ಲಿ ವ್ಯಾಪಾರಕ್ಕೆ ಜನ ಅನಿವಾರ್ಯವಾಗಿ ಬರುವಂಥದ್ದು. ಏನು ನೋಡಿ, ತಾಲೂಕು ಮಟ್ಟದಿಂದ ಹೋಗ್ಬಿಡಿ ಅಥವಾ ಹಳ್ಳಿ ಏನು ದೂರಿಲ್ಲ, ನಮ್ಮ ವ್ಯಾಪಾರಿಗಳು ಬರ್ತಾರೆ, ಅಲ್ಲಿ ಖರೀದಿ ಮಾಡ್ತಾರೆ, ಒಂದು ರೇಟ್ ಅವ್ರಿಗೆ ಫಿಕ್ಸ್ ಮಾಡ್ತಾರೆ, ಬಳಿ ಇವ್ರು ಫಿಕ್ಸ್ ಮಾಡ್ತಾರೆ. ಸಹಜವಾಗಿ ನೇರಾನೇರವಾಗಿ ರೈತ ಅಲ್ಲಿ ಪಂಚಾಯಿತಿ ಜೊತೆಗೆ ವ್ಯಾಪಾರಿ ಇವ್ರ ನಡುಕ ಈ ಒಂದು ವ್ಯಾಪಾರ ನಡೀತಾ ಹೋದರೆ, ಕಾಳು ವ್ಯಾಪಾರ ಆದರೆ ಇವತ್ತಿನ ಈ ದಲಾಲಿ ಸಂಸ್ಕೃತಿ ಅಂತ ನಾವು ಕರ್ಕೊಳ್ತಿಲ್ಲ, ಅದು ತಪ್ಪಿ ಹೋಗ್ಬಿಡ್ತದೆ. ಸಹಜವಾಗಿ ರೈತನ ವಸ್ತು ಮಾರೋ ಮುಂದೆ ಇಷ್ಟಪ್ಪ ರೇಟ. ಮತ್ತು ಈಗಂತೂ ಇವತ್ತು ಈ ಆಧುನಿಕ ಕಾಲದಲ್ಲೇ ಎಲ್ಲ ಕಡೆಗೂ ಇವತ್ತು ಮೊಬೈಲ್ ಮೇಲೆ ಇವತ್ತು ನಾವು ರೇಟ್ಗಳು ಫಿಕ್ಸ್ ಮಾಡೋದು ಆಗಿಂದಾಗ ಆಗುವಂಥ ಇದ್ದಾವೆ. ಹೀಗಾಗಿ ರೈತಗೂ ಮೋಸ ಆಗೋದಿಲ್ಲ ಮತ್ತು ಸಂಗ್ರಹ ಮಾಡಿ ಇಡೋದಕ್ಕೆ ಅವಾಗ ತೊಂದರೆ ಆಗೋದಿಷ್ಟು ಅವ್ರಿಗೆ ಮಿನಿಮಮ್ ಒಂದು ಬಾಡಿಗೆ ಫಿಕ್ಸ್ ಮಾಡಿದರೆ ಆ ದುಡ್ಡಿನಿಂದಾಗೆ ಆ ಪಂಚಾಯಿತಿಯ ಗೋಡಾವಣೆ ನಡೆಯುವಂಥದ್ದು, ಇನ್ಕಮ್ ಬರುವಂಥದ್ದು ಆಗ್ತದೆ. ಕೇವಲ ಬ್ಯಾಂಕಿಂಗ್ ಸೆಕ್ಟರ್ ಜೊತೆಗೆ ಮಾಡ್ಕೊಂಡು ಹೋಗೋದ್ರ ಜೊತೆಗೆ ಇದೂ ಒಂದು ಮಾಡಿದ್ರೆ ಮಾಡಲೇಬೇಕಾದಂಥದ್ದು. ಯಾಕಂದರೆ ಅವ್ರು ಸಹಜ ದುಡ್ಡು ಅವ್ರು ರೈತ ಸಹಜವಾಗಿ ಬರಲಿಕ್ಕೆ ಸಿಗಲಿಕ್ಕೆ ಐತಿದ್ರೆ ಅವ್ರು ಸಾಲ ಮಾಡಲಿಕ್ಕೆ ಹೋಗೋದಿಲ್ಲ. ಅವ್ರು ಏನು ಗಳಿಸ್ತಾರೆ ಅಲ್ಲೇ ಇಡ್ತಾರೆ ಬ್ಯಾಂಕ್ದಲ್ಲಿ ಅಥವಾ ಕೃಷಿ ಪತ್ತಿನ ಸಂಘಗಳಲ್ಲಿ ಇಡ್ತಾರೆ. ಅದ್ರ ಉತ್ಪನ್ನ ಹೆಚ್ಚಾಗ್ತಾ ಹೋಗ್ತದೆ, ಅದ್ರ ಜೊತೆಗೆ ಮಾರ್ಕೆಟು ಆಗ್ತದೆ. ಇಷ್ಟೊಂದು ಲಾಭ ಇದರಲ್ಲಿದ್ದಾವೆ. ಈ ದಿಶೆಯಲ್ಲೂ ಸಹಿತ ನಮ್ಮ ಅಮಿತ್ ಶಾ ಅವರು ವಿಚಾರ ಮಾಡಬೇಕಾಗಿದ್ದು ಭಾಳ ಮಹತ್ವದ. ಉಳಿದ ಸಂಘ ಮಾಡಬೇಕು, ಎಲ್ಲರೂ ಸರಿ, ಮೀನುಗಾರಿಕೆ ಸಂಘ ಆಗಿರ್ಬೋದು, ಮತ್ತೊಂದು ಆಗಿರ್ಬೋದು, ಅಥವಾ ಹಾಲು ಉತ್ಪಾದಕರ ಸಂಘಟನೆಗಳಾಗಿರ್ಬೋದು, ಅವೆಲ್ಲರೂ ಅವ್ರ ಜೊತೆ ಇದೊಂದು ಆಯ್ತು ಅಂದ್ರೆ ಅದು ಸಹಜವಾಗಿ ಹಾಲು ಉತ್ಪಾದಕರ ಸಂಘ ಅಲ್ಲೇ ಇರೋದ್ರಿಂದಾಗಿ ಅಲ್ಲೇ ಹಾಲು ಉತ್ಪಾದನೆ ಆಗ್ತದೆ. ಜೊತೆಗೆ ಮಾರ್ಕೆಟಿಂಗ್ ಮಾಡೋದಕ್ಕೂ ಹಾಲು ಯಾರಿಗೆ ಬೇಕಾಗಿದೆ ಅವ್ರಿಗೆ ಕೊಡಿಸುವಂಥ ವ್ಯವಸ್ಥೆ ಇಲ್ಲ ಆಗ್ತದೆ, ಅಲ್ಲಿ ಬಂದು ಒಯ್ತಾರಲ್ಲ. ಹೀಗಾಗಿ ಪ್ರತಿ ಗ್ರಾಮ ಪಂಚಾಯಿತಿ ಮಾರ್ಕೆಟ್ ಮಾಡೋ ಜೊತೆಗೆ ಒಂದು ಲಾಭವನ್ನು ಗಳಿಸೋ ಜೊತೆಗೆ ನಿಶ್ಚಿತವಾಗಿಯೂ ರೈತ ಒಂದು ತನ್ನ ಕಾಲ ಮೇಲೆ ತಾನು ನಿಲ್ಲುವಂಥ ವ್ಯವಸ್ಥೆ ತರೋ ಸಾಧ್ಯತೆಗಳಿದ್ದಾವೆ. ಅದಕ್ಕೆ ಈ ದಿಶೆಯಲ್ಲೇ ಒಂದಿಷ್ಟು ಇನ್ನೂ ಚಿಂತನೆಗಳಾಗಲಿ. ಮಾರ್ಕೆಟಿಂಗ್ ಈಗ ಗ್ರಾಮ ಪಂಚಾಯತಿಗೆ ಬರಲಿ ಅಲ್ವಾ, ಬಂದ್ರೆ ಒಳ್ಳೇದಲ್ವ? ಏನು ಅನ್ನಿಸ್ತದೆ ನಿಮ್ಗೆ? ಮತ್ತು ನಮ್ಮ ಸರ್ಕಾರ ಅಂತೆ ನೋಡಿರಿ, ಸಪೋರ್ಟಿಂಗ್ ಪ್ರೈಸ್ ಮಿನಿಮಮ್ ರೇಟ್ ಏನದಲ್ಲ ಅದನ್ನ ಇದು ಮಾಡ್ತದೆ. ನಮ್ಗೆ ಅನಿಸಿಲ್ಲ, ಕಾನೂನು ಮಾಡೋ ಸಾಧ್ಯತೆಗಳು ಕಡಿಮೆ ಇದಾವೆ. ಅದಕ್ಕೆ ಸಹಕಾರ ಸಂಘಗಳು ತಾವು ನಮ್ಮ ಕೆಲಸ ಮಾಡಿದರೆ ಸಹಜ ನಾಳೆ ಸರ್ಕಾರದ ಒಪ್ಪಂದು ಹೋಗ್ತದೆ. ಇದಕ್ಕೇನಿಂತೀರಿ ನೀವು ನಮ್ಮ ರೈತರ ಒಂದು ಉತ್ತರ ಕೊಡಬೇಕಾಗಿದೆ ಅಂತ ಹೇಳ್ತಾ, ಇದು ನಿಮ್ಮ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬೇಡ್ರಿ. ಎಷ್ಟು ನಿಮ್ಗೆ ಅರ್ಥ ನಮ್ಮದು ಸತ್ಯದ ಕೈಗೆ ನೋಡಿ ವಂದನೆಗಳು.